ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ನು ಬ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವಾಗ ಬಂದಿದ್ದೀನಿ. ಸಾಯಂಕಾಲ ಆಗಿದೆ, ಸ್ವಲ್ಪ ಡಿಲೇ ಆಯಿತು ಬರೋದು. ಸೊ ಇವತ್ತು ಗಣೇಶ ಹಬ್ಬ ಇರೋದ್ರಿಂದ ದೇವಸ್ಥಾನಗಳಿಗೆ ಹೋಗಬೇಕು. ಹಾಗೆ ಇಲ್ಲಿ ಕೆಲವೊಂದು ಐಟಮ್ ಎಲ್ಲ ತಂದಿದ್ದೀನಿ. ಸುಮಾರು ಕೆಲಸ ಇದೆ ಇವತ್ತು. ಸೊ ಈಗ ಒಂದೊಂದೊಂದೊಂದು ಕೆಲಸನ ಮುಗಿಸ್ಕೊಳ್ತಾ ವಿಡಿಯೋನ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಸಿಗ್ತೀನಿ. ಈಗ ತಾನೇ ಬಂದ ತಕ್ಷಣ ಒಂದು ರೌಂಡ್ ಮುಖ ತೊಳೆದುಬಿಟ್ಟು ಕೂತಿದ್ದೀನಿ. ತುಂಬ ಟಯರ್ಡ್ ಫೀಲ್ ಆಗ್ತಿತ್ತು, ಕಣ್ಣೆಲ್ಲ ಉರಿತಾ ಇತ್ತು ಇವತ್ತು. ಊಟ ಮಾಡ್ತಾ ಇದ್ದಾನೆ. ಮೈ ಮೇಲೆ ಬಟ್ಟೆ ಹಾಕ್ಕೊಳ್ದೆ ಬರೀ ಚಡ್ಡಿಲಿ ಕುತ್ಕೊಂಡು ಊಟ ಮಾಡ್ತೀನಿ. ತೋರಿಸ್ಲಾ ನಿನ್ನ? ತೋರಿಸ್ಲಾ? ಸರಿ, ಕುತ್ಕೊಂತೀನು. ಹಾಂ, ಕುತ್ಕೊಂತೀನು. ಇಲ್ಲ, ಮಾಡ್ತಾ ಇಲ್ಲ. ನೋಡು, ನೋಡಲ್ಲಿ ಅವ್ನು ಇಟ್ಕೊಂಡು ಕೂತಿರೋದು ನೋಡಿದ್ರ? ಮಿಕ್ಸ್ಚರು, ಆಮೇಲೆ ತಟ್ಟೆ, ಈಗ ಮ್ಯಾಗಿ, ಹಿಂಗೆ. ಹಾಂ, ಎಸ್. ಬನ್ನಿ ಸ್ನೇಹಿತರೆ, ಸಿಗ್ತೀನಿ. ಈಗ ಸ್ವಲ್ಪ ತರಕಾರಿಗಳನ್ನೆಲ್ಲ ತಂದಿದ್ದೀನಿ, ಅದನ್ನೆಲ್ಲ ಸಗ್ರಿಗೇಟ್ ಮಾಡಬೇಕು. ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ ಪ್ರತಿ ವರ್ಷ 5, 9, 11 ಈ ರೀತಿ ಗಣೇಶನ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ, ನೋಡ್ಕೊಂಬರಕ್ಕೆ ಹೋಗ್ತೀವಿ. ಸಾರಿ ಫಾರ್ ದ ವಾಯ್ಸ್, ಸ್ವಲ್ಪ ವಾಯ್ಸ್ ಕಟ್ತಾ ಇದೆ. ಗಣೇಶನ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಕೂರಿಸಿರೋ ಕಡೆ ಎಲ್ಲ ನೋಡ್ಕೊಂಡು ಬರ್ತೀವಿ. ಏನು ಪ್ರಸಾದ ಇರುತ್ತೆ, ಸಿಕ್ಕಿದ್ರೆ ಪ್ರಸಾದ ಓಕೆ, ಇಲ್ಲ ಅಂದರೂ ಏನು ನಮಗೇನು ಇದಿಲ್ಲ. ಬಟ್ ಆದರೆ ದೇವ್ರ ದರ್ಶನ ಅಂತೂ ಮಾಡ್ಕೊಂಡು ಬರ್ತೀವಿ. ಮಿನಿಮಮ್ 5, ಮ್ಯಾಕ್ಸಿಮಮ್ 11 ಈ ರೀತಿ ಮಾಡ್ಕೊಂಡು ಬರ್ತೀವಿ. ಬನ್ನಿ, ಸಿಗ್ತೀನಿ. ನಾವು ನಮ್ಮ ಏರಿಯಾದಲ್ಲಿ ಇನ್ನೂ ಲೇಟಾಗಿ ಕೂರಿಸ್ತಾ ಇದ್ದೀವಿ. 14ನೇ ತಾರೀಕು ಕೂರಿಸ್ತಾ ಇರೋವಂಥದ್ದು. ಪ್ರತಿ ಸಲ ಇದ್ದಷ್ಟು ಆ ಜೋಶು ಈ ವರ್ಷ ಏನು ಅಂತ ಇರಲಿಲ್ಲ. ಸೊ ತರಕಾರಿಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದೆ. ಸೊ ನಮ್ಮ ಮನೆಗೆ ಎಷ್ಟು ಬೇಕು ಒಂದು 4 ಡೇಸ್ಗೆ ಅಷ್ಟು ತಗೊಂಡು ಬಂದಿದ್ದೀನಿ. ಈಗ ಆಲ್ರೆಡಿ ಒಂದು ಬೇಸಿನನ್ನು ತೆಗೆದುಬಿಟ್ಟು ಒದ್ರುಬಿಟ್ಟು ಅದೇ ಬೇಸಿನ್ಗೆ ಈರುಳ್ಳಿ ಎಲ್ಲನೂ ಹಾಕಿಟ್ಕೊಳ್ತೀನಿ. ಆಲೂಗೆಡ್ಡೆ, ಈರುಳ್ಳಿ ಮತ್ತು ಏನು ಬೆಳ್ಳುಳ್ಳಿ ಎಲ್ಲ ನಾನು ಅದೇ ಒಂದು ಟಬ್ಬಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಹಾಗೆ ಪಪ್ಪಾಯ ಇನ್ನೂ ಹಣ್ಣಾಗಿಲ್ಲ ಅಲ್ವಾ, ಸೊ ಅದನ್ನು ಕೂಡ ಅದರಲ್ಲೇ ಹಾಕಿ ಹಣ್ಣಾಗ್ಲಿಕ್ಕೆ ಬಿಟ್ಬಿಟ್ಟೆ. ಇನ್ನು ಮಿಕ್ಕಿದ್ನೆಲ್ಲನೂ ನಾನು ಫ್ರಿಡ್ಜ್ಗೆ ಎತ್ತಿಟ್ಕೊಳ್ತೀನಿ. ಸ್ನೇಹಿತರೆ, ನಾನು ಪ್ರತಿ ಸತಿ ಹೀಗೆ ಮಾಡೋದು. ತಂದಾಗ ಸಗ್ರಿಗೇಟ್ ಮಾಡಿ ಸಪ್ರೇಟು ಎತ್ತಿಟ್ಕೊಂಡ್ಬಿಡ್ತೀನಿ. ಯೂಶ್ವಲಿ ನಮ್ಮ ಮನೇಲಿ ನಾನು ಒಂದೇ ಟೈಮು ಅಡುಗೆ ಮಾಡೋದು, ಬ್ರೇಕ್ಫಾಸ್ಟು. ಅದಾದಮೇಲೆ ನೈಟ್ ಬರೀ ಮುದ್ದೆ, ರೈಸ್ ಒಂದು ಸ್ವಲ್ಪ ಇಟ್ಕೊಳ್ತೀನಿ. ಬಿಕಾಸ್ ಅಮ್ಮನೇ ಎಲ್ಲ ಮಾಡಿ ಕೊಟ್ಬಿಟ್ಟಿರ್ತಾರೆ. ಮಧ್ಯಾಹ್ನ ಕೂಡ ನಾನು ಅಲ್ಲೇ ಊಟ ಇರುತ್ತೆ. ಈಗ ಸಚ್ಚಿತ್ನ ಟ್ಯೂಷನಿಗೆ ಕಳಿಸ್ತಾ ಇದ್ದೀನಿ. ಹಾಗೆ ಪರ್ಕೆ ತೊಗೊಂಡು ಬಂದಿದ್ದೆ, ಪರ್ಕೆ ಕೂಡ ತೊಗೊಂಬಂದು ಎತ್ತಿಟ್ಟೆ. ಜಸ್ಟ್ ಸಾಮಾನೆಲ್ಲ ಎತ್ತಿಟ್ಟಿದ್ದಾಯಿತು. ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನೆಕ್ಸ್ಟು ರೆಸಿಪಿ ಮಾಡೋದಿದೆ, ಅಂದರೆ ರಸಮ್ ಮಾಡೋದಿದೆ ಅಡುಗೆಗೆ. ರಾತ್ರಿಗೆ ನೋಡಬೇಕು ಏನೇನಾಗುತ್ತೋ ಅದನ್ನು ಮಾಡ್ಕೊಳ್ತೀನಿ. ಸುನಿ ಬೇಡ ಬಿಡು ಇವತ್ತು ಅಡುಗೆ ಮಾಡಬೇಡ ಅಂತ ಹೇಳಿದ್ದಾರೆ. ಮಧ್ಯಾಹ್ನದ್ದೇ ಹೇಗೂ ಇದೆ, ಮಮ್ಮಿ ಕಡಬೆಲ್ಲ ಕಳಿಸಿದ್ದಾರೆ, ಅದೇ ಇದೆ ಅಂತ ಹೇಳ್ತಿದ್ದಾರೆ. ನೋಡೋಣ ಹೆಂಗಾಗುತ್ತೋ ಹಾಗೆ. ಸೊ ಈಗ ಒಂದು ಸ್ವಲ್ಪ ಮುಖಕ್ಕೆ ಪೌಡ್ರ್ ಹಚ್ಕೊಂಡು ರೆಡಿ ಆಗ್ತೀನಿ. ಸಿಗ್ತೀನಿ. ಸ್ನೇಹಿತರೆ, ಯೂಶ್ವಲಿ ನಾನು ಇಷ್ಟೇ ರೆಡಿ ಆಗೋದು, ನಿಮಗೆಲ್ಲ ಗೊತ್ತು. ನಾನು ಜಾಸ್ತಿ ಮೇಕಪ್ ಎಲ್ಲ ಹಚ್ಕೊಂಡು ಹೋಗೋದಿಲ್ಲ ಎಲ್ಲೋದ್ರೂ ಕೂಡ. ಇಲ್ಲೇ ಸಣ್ಣ ಪುಟ್ಟ ದೇವಸ್ಥಾನಕ್ಕೆ ಆಗಿರ್ಬೋದು, ಫಂಕ್ಷನ್ ಇದ್ದರೆ ಮಾತ್ರ ನಾನು ಮೇಕಪ್ಪನ್ನು ಮಾಡ್ಬೋದು. ಸೊ ಇದು ನೋಡಿ, ನೇಲ್ ಪಾಲಿಶ್ ಹಚ್ಚಿದ್ದೀನಿ. ತುಂಬ ದಿನದ ನಂತರ ಹಚ್ಚಿರೋದು. ಕಾಲಿಗೆ ನನ್ನ ಮಗ ಹಚ್ಕೊಟ್ಟಿದ್ದಾನೆ. ಅವ್ನಿಗೆ ತುಂಬ ಈ ಥರ ನೇಲ್ ಪಾಲಿಶಲ್ಲಿ ಹಚ್ಚೋದು ಅಂದರೆ ತುಂಬಾ ಇಷ್ಟ. ಸೊ ಈಗ ರೆಡಿಯಾಗಿದ್ದೀನಿ. ಹೀಗೆ ಹೋದರೆ ಒಂಥರ ಅನಿಸ್ತಿದೆ. ಸೊ ಅದಕ್ಕೋಸ್ಕರ ಒಂದು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡೋಣ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದನ್ನು ರೆಗ್ಯುಲರ್ ಬೇಸಿಸ್ಗೂ ಯೂಸ್ ಮಾಡ್ಬೋದು, ಯಾವುದೇ ರೀತಿ ನಿಮ್ಮ ಲಿಪ್ಸ್ ಮೇಲೆ ಹಾನಿ ಆಗೋದಿಲ್ಲ. ಸೊ ನಾನು ಯೂಸ್ ಮಾಡ್ತಾ ಇರೋದು ಮಮ್ಮ ಅರ್ತ್ ಮಾಯಿಶ್ಚರ್ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್ಕು. ಇವಾಗ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಫಸ್ಟ್ ಶೇಡ್ ಬಂದು ಕಾರ್ನೇಷನ್ ನ್ಯೂಡ್ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನ್ಯೂಡ್ ಶೇಡಲ್ಲಿ ಇದು ಕೂಡ ಒಂದು. ನೀವೇನಾದರೂ ಡೈಲಿ ಬೇಸಿಸ್ಗೆ ಲಿಪ್ಸ್ಟಿಕ್ ಹುಡುಕ್ತಿದ್ದೀರಾ ಅಂದರೆ ಈ ಲಿಪ್ಸ್ಟಿಕ್ಕನ್ನು ಬೈ ಮಾಡ್ಬೋದು. ಹೈಲಿ ಪಿಗ್ಮೆಂಟ್, ಹಾಗೆ ಲಾಂಗ್ ಲಾಸ್ಟ್ ಕೂಡ ಇರುತ್ತೆ. ಯಾವುದೇ ಮಮ್ಮ ಅರ್ತ್ ಪ್ರಾಡಕ್ಟನ್ನು ಡೈಲಿ ಬೇಸಿಸ್ಗೆ ಯೂಸ್ ಮಾಡ್ತೀನಿ ಅಂದರೂ ಕೂಡ ಧಾರಾಳವಾಗಿ ಯೂಸ್ ಮಾಡ್ಬೋದು. ಯಾಕಪ್ಪ ಅಂದರೆ ಇದೆಲ್ಲ ಕೆಮಿಕಲ್ ಫ್ರೀ ಹಾಗೂ ಸರ್ಟಿಫೈಡ್ ಪ್ರಾಡಕ್ಟ್ ಆಗಿರುತ್ತೆ. ಎಲ್ಲ ಮಮ್ಮ ಅರ್ತ್ ಪ್ರಾಡಕ್ಟು ಕೂಡ ಸ್ಕಿನ್ ಫ್ರೆಂಡ್ಲಿ, ಯಾವುದೇ ರೀತಿ ಹಾರ್ಶ್ ಕೆಮಿಕಲ್ಸನ್ನು ಯೂಸ್ ಮಾಡಿರೋದಿಲ್ಲ. ಸೊ ನೀವು ಆರಾಮ್ಸೆ ಕಣ್ಮುಚ್ಕೊಂಡು ಬೈ ಮಾಡ್ಬೋದು. ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು. ಇವ್ರದ್ದು ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂತ ಅಂದರೆ, ಎಷ್ಟು ಪ್ಲಾಸ್ಟಿಕನ್ನು ಯೂಸ್ ಮಾಡ್ತಾರೆ ಅಷ್ಟು ದುಪ್ಪಟ್ಟು ಪ್ಲಾಸ್ಟಿಕನ್ನು ರೀಸೈಕಲ್ ಮಾಡ್ತಾರೆ. ನನ್ನ ಹತ್ರ ಈಗ ಸುಮಾರು ಶೇಡ್ಸ್ ಇದೆ, ಅದನ್ನೆಲ್ಲನೂ ಕೂಡ ನಾನು ಸ್ವಾಚ್ ಮಾಡಿ ತೋರಿಸ್ತೀನಿ. ಇದೆಲ್ಲ ಲೈಟ್ ವೆಯ್ಟ್ ಲಿಪ್ಸ್ಟಿಕ್ಕು. ಹಾಗೆ ನೀವು ಡೈಲಿ ಆರಾಮ್ಸೆ ವೇರ್ ಮಾಡ್ಬೋದು. ಕಾಲೇಜ್ಗೆ, ಆಫೀಸ್ಗೆ ಹೋಗೋರಿದ್ದೀರಾ ಅಂದರೆ ಆರಾಮ್ಸೆ ನೀವು ಪರ್ಚೇಸ್ ಕೂಡ ಮಾಡಬಹುದು. ಕೆಲವೊಂದು ಕಡೆ ನೀವು ನೋಡಿರ್ಬೋದು, ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಿರ್ತಾರೆ, ತುಟಿ ಎಲ್ಲ ಒಂಥರ ರೊಟ್ ಥರ ಕಾಣಿಸ್ತಿರುತ್ತೆ, ಕ್ರ್ಯಾಕಿ ಆಗ ಇರುತ್ತೆ. ಬಟ್ ಆದರೆ ಇದರಲ್ಲಿ ಆ ರೀತಿ ಯಾವುದೇ ರೀತಿ ಸಮಸ್ಯೆ ಬರಲ್ಲ. ಬೆಣ್ಣೆ ಥರ ಲಿಪ್ಸ್ ಮೇಲೆ ಕೂತಿರುತ್ತೆ. ಆದರೂ ಮಮ್ಮ ಅರ್ತ್ ಪ್ರಾಡಕ್ಟ್ನ ಖರೀದಿ ಮಾಡಬೇಕು ಅಂತ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೋಬಹುದು. ಅದಲ್ಲದೆ ಸ್ನೇಹಿತರೆ, ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, purple.com ಅಲ್ಲೂ ಕೂಡ ಅವೈಲೇಬಲ್ ಇದೆ. ಅದಲ್ಲದೆ ಇದು ನಿಮ್ಮ ಅಲ್ಲೇ ಲೋಕಲ್ ಸ್ಟೋರ್ ಅಕ್ಕಪಕ್ಕ ಪ್ರತಿಯೊಂದು ಸ್ವಾಚಸನ್ನು ನಾನು ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಖರೀದಿ ಮಾಡ್ಬೋದು. ಇದ್ರ ಡಿಸ್ಕೌಂಟ್ ಇದ್ದರೆ ಹೇಳಿ ಮೇಡಮ್ ಅಂತ ಅಂದರೆ, ಎಸ್ ಅಫ್ಕೋರ್ಸ್ ಡಿಸ್ಕೌಂಟ್ ಇರುತ್ತೆ. ANUPAMA 2024 ಅಂತ ಟೈಪ್ ಮಾಡಿ
ಎಕ್ಸ್ಟ್ರಾ 20% ಡಿಸ್ಕೌಂಟ್ ಸಿಗುತ್ತೆ. ಅದು mamaearth.in ಹಾಗೂ mamaearth ಆ್ಯಪಲ್ಲಿ ಮಾತ್ರ, ಆಯಿತಾ? ನೀವು ಪ್ರಾಡಕ್ಟ್ ಖರೀದಿ ಮಾಡಿ ಯೂಸ್ ಮಾಡಿದ ನಂತರ ಫೀಡ್ಬ್ಯಾಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಬಿಕಾಸ್ ಯಾಕಪ್ಪ ಅಂತಂದರೆ ನೀವು ಕೊಡುವಂಥ ಫೀಡ್ಬ್ಯಾಕಿಂದ ನೆಕ್ಸ್ಟ್ ಅವರು ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ತುಂಬಾ ಸುಲಭವಾಗುತ್ತೆ. ಬೇಗ ಖರೀದಿ ಮಾಡಿ. ಹಾಗೆ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ದೀಕ್ಷಮ್ಮ ಹೇಗೆ ರೆಡಿಯಾಗಿದ್ದಾಳೆ ಅಂತ ಕೂಡ ತೋರಿಸ್ತೀನಿ, ಸಿಗ್ತೀನಿ. ಸೊ ಏನೇ ಸಿಂಪಲ್ಲಾಗಿ ರೆಡಿ ಆಗಿದ್ರೂ ಕೂಡ ಒಂದು ಸ್ವಲ್ಪ ಕಾಜಲ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಯೂಸ್ ಮಾಡ್ತಾ ಇರೋವಂಥದ್ದು mamaearth ಅವ್ರದ್ದು ಕಾಜಲ್ಲು. ಕಾಜಲ್ ಹಾಕಿದ್ರೆ ಅದ್ರ ಲುಕ್ಕೇ ಬೇರೆ ಥರ ಇರುತ್ತೆ. ಇದು ಲಾಂಗ್ ಸ್ಟೇ ಇರುತ್ತೆ, ಆರಾಮಾಗಿ ಯೂಸ್ ಮಾಡ್ಬೋದು. ತುಂಬ ಲೈಟಾಗಿ ಹಚ್ಚೀನಿ, ತುಂಬ ಡಾರ್ಕಾಗೂ ಏನು ಬೇಡ. ಬಟ್ ಇದು ಚೆನ್ನಾಗಿ ನಿಮ್ಮ ಕಣ್ಣಿಗೆ ಲಾಂಗ್ ಸ್ಟೇ ಇರುತ್ತೆ. ದೀಕ್ಷಮ್ಮ ಮಕ್ಕಳು ಎಷ್ಟು ಬೇಗ ದೊಡ್ಡವಾಗೋಯ್ತವೆ. ನೆನ್ನೆ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರು, ದೀಕ್ಷಾ. ಅವ್ರು ಬಂದು ಪರ್ಚೇಸ್ ಮಾಡಿದ್ರು, ಆಯಿತಾ? ನೀನಲ್ಲಿ ಕೂತಿದ್ದು ನೋಡ್ಬಿಟ್ಟು ಅಯ್ಯೋ ಅವಳು ನಮ್ಮ ದೀಕ್ಷಾ ಅಲ್ವಾ ಅಂತ ಕೇಳಿದ್ರು. ಹೌದು, ಎಷ್ಟು ದೊಡ್ಡೋಳಾಗ್ಬಿಟ್ಟಿದ್ದಾಳೆ, ಇಷ್ಟೆಷ್ಟು ಹುಡುಗ ಎಷ್ಟೆಷ್ಟು ಉದ್ದ ಹುಡುಗಿ ಇದ್ಲು, ಎಷ್ಟು ದೊಡ್ಡೋಳಾಗ್ಬಿಟ್ಟಿದ್ದಾಳೆ ಗೊತ್ತೇ ಆಗಲ್ಲ, ಬಟ್ ತುಂಬ ಚೆನ್ನಾಗಾಗಿದ್ದಾಳೆ ಅಂತ ಹೇಳ್ತಾಯಿದ್ರು. ಆಮೇಲೆ ಸಚ್ಚಿತ್ ಎಲ್ಲಿದ್ದಾನೆ ಅಂತ ಕೇಳಿದ್ರು. ಮಾಡಿ ಮೇಲಿದ್ದಾನೆ ಅಂತ ಅಂದೆ. ಸೊ ಅಷ್ಟರಲ್ಲಿ ಸಚ್ಚನು ಬಂದ, ನೋಡಿಬಿಟ್ಟು ತುಂಬ ದೊಡ್ಡವರಾಗ್ಬಿಟ್ಟಿದ್ದಾರೆ ಅನ್ನೋರೆ, ನೋಡಿ ಮಕ್ಕಳು, ನಮಗೆ ವಯಸ್ಸಾಯಿತು ಅಂತ ಇವಾಗ ಗೊತ್ತಾಗ್ತಾ ಇದೆ ಅಂತ ಅಂತಿದ್ರು. ಸೊ ಇವಾಗ ಹಬ್ಬದ ದಿನ. ಸೊ ಕಡುಬು ಎಲ್ಲ ತಂದಿದ್ದೀವಿ, ಮಮ್ಮಿ ಮನೆಯಲ್ಲೇ ಮಾಡಿದೆ. ಮಮ್ಮಿ ಎಲ್ಲ ಮುದ್ದೆ ಮಾಡಿ ಇಟ್ಕೊಟ್ರು, ನಾನು ಕಡುಬನ್ನ ಮಾಡಿಕೊಂಡು ತೊಗೊಂಡು ಬಂದೆ. ಈಗ ನಾನು ದೀಕ್ಷಾ ಸಚ್ಚು ಎಲ್ಲರೂ ಕೂಡ ಎಲ್ಲೋಗ್ತಾ ಇದೆಯಾ ಸಚ್ಚು? ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಚ್ಚು, ಸುನಿಮಾ, ದೀಕ್ಷಾ ಎಲ್ಲರೂ ಕೂಡ ದೇವ್ರ ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಗಣಪತಿ ಕೂರಿಸಿರ್ತಾರೆ ಒಂದು 11 ಗಣಪತಿ ಪೂಜೆ ಮಾಡ್ಕೊಂಡು ಬರೋಕ್ಕೆ ಹೋಗ್ತೀವಿ. 9 ಅಥವಾ 11 ಪ್ರತಿ ವರ್ಷ ಹೋಗ್ತೀವಿ. ಸೊ ಈ ವರ್ಷ ಕೂಡ ಹೊರಟಿದ್ದೀವಿ, ಬನ್ನಿ ಸಿಗ್ತೀನಿ. ಸೊ ಮೊದಲು ಹೋಗಿದ್ದು ಇಲ್ಲೇ ಸ್ವಲ್ಪ ನಮ್ಮ ಮನೆಯಿಂದ ಸ್ವಲ್ಪ ದೂರ ರಾಬಿನ್ ಥಿಯೇಟ್ರಿಂದ ಮುಂದೆ ಇದೆ. ಸೊ ಇಲ್ಲಿ ಪಂಚ್ ಗಣಪತಿ ಅಂತ ಹೇಳ್ತಾರೆ. ಇದು ಬಂದು ಈ ಕಾಂತಾರ ಮೂವಿ ಕಾನ್ಸೆಪ್ಟನ್ನು ಇಟ್ಕೊಂಡು ಪಂಜುಳಿ ವೇಷನ ಧರಿಸಿ ಗಣಪತಿಗೆ ಮಾಡಿರೋವಂಥದ್ದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ವರಾಹ ರೂಪ ಗಣಪತಿ ಅಂತ ಕೂಡ ಕರೀತಾರೆ ಇದನ್ನು. ತುಂಬ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟಾಗಿತ್ತು. ಈ ಸತಿ ಗಣಪತಿ ಕೂರಿಸಿದ್ದು ತುಂಬಾ ಚೆನ್ನಾಗಿತ್ತು, ಎಲ್ಲರಿಗೂ ತುಂಬ ಇಷ್ಟ ಆಯಿತು. ನಾನು ದೀಕ್ಷಾ ಸಚ್ಚ ಎಲ್ಲರೂ ಹೋಗಿ ಒಂದು ಫೋಟೋ ತಗೊಂಡು ಬಂದ್ವಿ. ಇನ್ನೊಂದು ಸ್ವಲ್ಪ ಪಾರ್ಕ್ ರೋಡಲ್ಲಿ ಮುಂದೆ ಬಂದರೆ ಟೊಯೋಟೋ ಕಿಲೋಸ್ಕರ್ಗೆ ಹೋಗ್ತಾರಲ್ವ, ಅವರು ಟೊಯೋಟೋದರೆಲ್ಲ ಗ್ರೂಪ್ ಮಾಡಿಕೊಂಡು ಇಲ್ಲಿ ಗಣಪತಿಯನ್ನು ಕೂರಿಸಿದ್ರು. ಇಲ್ಲೂ ಅಷ್ಟೇ ಸ್ನೇಹಿತರೆ, ತುಂಬ ಜನ ಬಂದಿದ್ದರು. ಇವರಿಬ್ಬರು ನಮ್ಮ ಮನೆ ಹಿಂದೆ ಅವರು. ಸೊ ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಪ್ರತಿ ವರ್ಷ ಇಲ್ಲಿ ಚೆನ್ನಾಗಿ ಜನ ಸೇರ್ತಾರೆ. ಈಗ ಕಳೆದ ವರ್ಷದಿಂದ ಇನ್ನೂ ಜೋರಾಗಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಇವರಂತೂ. ಹಾಗೆ ಪ್ರಸಾದ ಕೊಡ್ತಾಯಿದ್ರು ನೋಡಿ. ನಾನು ದೀಕ್ಷಾ ಸಚ್ಚು ಎಲ್ಲರೂ ಕೂಡ ಹೋಗಿದ್ವಿ. ಬಟ್ ಆದರೆ ನಮಗೆ ಈ ಸತಿ ಬೇಜಾರು ಏನಕ್ಕಾಯ್ತಪ್ಪ ಅಂದರೆ ಬರೀ 5 ಗಣಪತಿಯ ದರ್ಶನ, ಗಣೇಶನ ದರ್ಶನ ಆಯಿತು. ಅದಕ್ಕೋಸ್ಕರ ನಮಗೆ ತುಂಬಾ ಬೇಜಾರಾಯಿತು. ಪ್ರತಿ ವರ್ಷ ಜಾಸ್ತಿ ಮಾಡ್ತಿದ್ವಿ, ಈ ಸತಿ ತುಂಬ ಕಡಿಮೆ ದರ್ಶನ ಸಿಕ್ತು ನಮಗೆ. ತುಂಬ ಜನ ಕೂರ್ಸೇ ಇರಲಿಲ್ಲ, ಅದು ಪ್ರಾಬ್ಲಮ್. ಹಾಗೆ ಕೆಂಗೇರಿ ಸರ್ಕಲ್ಗೆ ಹೋಗಿದ್ವಿ. ಕೆಂಗೇರಿಯಲ್ಲಂತೂ ಸಕ್ಕದಾಗಿ ಮಾಡಿದರು. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಗಣಪತಿ. ನೋಡ್ತಿದ್ದೀರಾ, ಈ ವಿಗ್ರಹ ಕೆತ್ತನೆ ಮಾಡಿ ನಿಲ್ಲಿಸಿರ್ತಾರಲ್ಲ, ಆ ರೀತಿ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿರುವಂಥದ್ದು. ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ನನಗಂತೂ. ನೋಡ್ತಾ ಇದ್ದರೆ ಮೈ ಜುಮ್ ಅನ್ನತ್ತೆ, ಆ ಥರ ಅನ್ನಿಸ್ತಿತ್ತು ಈ ಗಣಪತಿನ. ಹಾಗೆ ಅಲ್ಲಿ ಅಕ್ಕಪಕ್ಕ ಇರೋಂಥ ಯಾರಾದರೂ ಹುಡುಗರು ಚಿಕ್ಕ ಚಿಕ್ಕ ಗಣೇಶ ಕೂರಿಸಿರ್ತಾರಲ್ಲ, ಅವರು ಕೂಡ ತೆಗೆದುಕೊಂಡು ಬಂದು ಇಲ್ಲೇ ಕೊಟ್ಟಿದ್ದಾರೆ, ಒಂದೇ ಸತಿ ವಿಸರ್ಜನೆಯನ್ನು ಮಾಡಲಿ ಅಂಥೇಳಿ. ಸೊ ನಮ್ಮ ಏರಿಯಾದಲ್ಲಿ ಕೂರಿಸ್ದಾಗಂತೂ ನಮಗಂತೂ ಸಿಕ್ಕಾಪಟ್ಟೆ ಕೆಲಸ, ಏನಾದರೂ ಅಡುಗೆ ಇರುತ್ತೆ ನಂದು ಪ್ರಿಪ್ರೇಷನ್ಸು. ಹಾಗೆ ಇನ್ನೊಂದು ಕಡೆ ಹೋಗ್ತಾ ಇದ್ವಿ, ಆಲ್ರೆಡಿ ಎತ್ಬಿಟ್ಟಿದ್ರು. ಈಗ ಮುಗಿಸ್ಕೊಂಡು ಮನೆಗೆ ಹೋಗೋಣ ಬನ್ನಿ. ಸೊ ಫೈನಲಿ ಮನೆಗೆ ಬಂದ್ವಿ.
ಬರೀ 5 ಗಣಪತಿ ದರ್ಶನ ಆಯಿತು. ಯಾಕಪ್ಪ ಅಂತ ಅಂದರೆ ಈ ಸತಿ ಶನಿವಾರ ಗಣಪತಿ ಹಬ್ಬ ಬಂದಿರೋದ್ರಿಂದ ತುಂಬ ಜನ ಗಣೇಶನ ಕೂರಿಸಿಲ್ಲ. ಸೊ ಹಾಗಾಗಿ ಅಮ್ಮ ಹೆಸರು ಬೇಳೆ ಕೊಟ್ಟಿದ್ದಾರೆ, ತಿಂತಾ ಇದ್ದಾರೆ. ಅದಕ್ಕೆ ಉಪ್ಪು ಹಾಕಿಲ್ವಂತೆ, ಉಪ್ಪು ಹಾಕೋಬೇಕಂತೆ. ಸೊ ಬಟ್ ದರ್ಶನ ಚೆನ್ನಾಗಾಯಿತು, ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಕಣ್ಣೆಲ್ಲ ತುಂಬ ಉರಿತಿದೆ, ತಲೆ ನೋವ್ತಿದೆ, ಒಂದು ರೌಂಡ್ ನಿದ್ದೆ ಮಾಡಬೇಕು. ನಮ್ಮ ಫೇವ್ರೆಟ್ ಚಿಪ್ಸನ್ನು ತೊಗೊಂಡು ಬಂದಿದ್ದೀನಿ, 1/4 kg. ತರಿಸೋ ಸ್ವಿಚ್ ನೋಡಿ, ಇದಿಷ್ಟು ತಿಂದು ಮುಗಿಸ್ತಾನೆ ನನ್ನ ಮಗ ಬಿಟ್ಟರೆ. ಅವನಿಗೆ ತುಂಬ ಇಷ್ಟ ಚಿಪ್ಸು. ನನಗೆ 100 ರೂಪಾಯಿ, ಬೇರೆ ಕಡೆ 90 ರೂಪಾಯಿ, ನಮ್ಮ ಅಂಗಡಿ ಹತ್ರ 90 ರೂಪಾಯಿ. ಹೌದಾ? ಎಸ್, ಸಿಗ್ತೀನಿ ಸ್ನೇಹಿತರೆ, ಬಾಯ್.